ಜಾತ್ರೆಗೆ ಹೋದ ಸರಸ್ವತಿ ಕತ್ಲಾದ್ರೂ ಇನ್ನೂ ಮನೆಗ್ ಬರ್ಲಿಲ್ಲ. ಅವ್ರ ಅಪ್ಪ ಬೇರೆ ಊರ್ನಲ್ಲಿಲ್ಲ. ಎಲ್ಲಿಗೋದ್ಲು ಏನೋ, ಏನ್ ಮಾಡ್ಲಿ ಈಗ? ಅಜ್ಜಿ ಅಜ್ಜಿ ಯಾರಮ್ಮ ಇವ್ರು? ಯಾಕೆ ಇಷ್ಟೊತ್ತು ಮಾಡ್ದೆ? ಯಾರೋ ದಾಂಡಿಗ ನಿಮ್ ಹುಡುಗಿನ ರೇಪು. ರೇಪಾ? ಅದೆಲ್ಲ ಏನು ಆಗಿಲ್ಲ ಅಜ್ಜಿ, ಬಾ ಹೇಳ್ತೀನಿ. ಲೋ ಕರಿಯ, ಈ ರೇಪ್ ಅಂದ್ರೇನು? ಈ ಮುದುಕಿ ಕೂಡ ರೇಪ್ ಅಂದ್ರೆ ಎದಿರ್ತಾಳೆ? ಏನೋಪ್ಪ ನಂಗ್ ಗೊತ್ತಿಲ್ಲ, ಅಂತದೇನಿರ್ಬೋದು. ನಾನೋಗ್ ನೀನ್ ಕೇಳದ್ನಲ್ಲ. ಹೌದಾ? ತಾಯಿ ಇಲ್ಲದ ತಬ್ಬಲಿ, ಇವಳು ಮಾನ ಕಾಪಾಡಿ ಮನೆವರೆಗೂ ಕರ್ಕೊಂಬಂದಿದ್ದಕ್ಕೆ ತುಂಬಾ ಸಂತೋಷಪ್ಪ. ಲೋ ಕರಿಯ, ಈಗ್ಲಾದ್ರೂ ಗೊತ್ತಾಯ್ತಾ ರೇಪ್ ಅಂದ್ರೆ ಏನು ಅಂತ? ಹುಡುಗಿರ್ ಮಾನ ಕಣೋ, ಆ ಹುಡುಗಿ ಮಾನ ಕಾಪಾಡಿದೀನಿ ನಾನು. ಹೋಗ್ಬಿಟ್ ಬನ್ನಿ. ಹೋಗ್ಬಿಟ್ ಬನ್ನಿ. ನಿಮ್ ಮಾನ ಕಾಪಾಡ್ತಾ ಕಾಪಾಡ್ತಾ ನಮ್ಮೂರಿನ ಕೊನೆ ಬಸ್ ಹೊಂಟಾಯ್ತು. ಈಟೊತ್ನಾಗ ನಾವು ಶಿವಪುರಕ್ಕೆ ಹೆಂಗ ಹೋಗೋದು? ನಿಮ್ಮೂರ್ ಶಿವಪುರನ? ಒಂದ್ ನಿಮಿಷ ಇರಿ ಅಜ್ಜಿ, ಬಾಜಿ. ನಿನಗೋಸ್ಕರ 1 ನಿಮಿಷ ಏನು, 100 ನಿಮಿಷ ಕಾಯ್ತೀನಿ. ಸದ್ಯಕ್ಕೆ ಇಲ್ಲಿ ಕಾಯ್ರಿ ಸಾಕು. ತಗೊಳ್ಳಿ. ಇದನ್ ಯಾಕೆ ತಂದ್ಕೊಟ್ಟೆ ಗೊತ್ತಾ? ನಿಮ್ ಶಿವಪುರದ ಹುಡುಗನ್ ಜೊತೆನೆ ನನ್ ಮದ್ವೆ ನಿಶ್ಚಯ ಆಗಿರೋದು. ಆಮೇಲೆ ನೀವ್ ಅವ್ರ ಮನೆಗೆ ಹೋಗಿ ನಾನ್ ನಿಮ್ಗೆ ಮಲಗೋಗ್ ಜಾಗ ಕೊಡ್ಲಿಲ್ಲ ಅಂತ ಬತ್ತೆ ಇಟ್ಬಿಟ್ರೆ, ಅದಕ್ಕೆ ಇಲ್ಲೇ ಮಲಗಿದ್ದು. ಬೆಳಗ್ಗೆ ಎದ್ದು ಹೋಗಿ. ಇವ್ರು ನಿಮ್ ಮನೆ ಸರಿ, ನೀವು ಹೋಗಿ, ನಾವಿಲ್ಲೇ ಮಲಗ್ತೀವಿ. ನಡಿ. ಲೋ ಕರಿಯ, ಯಾಕೋ ಮೈ ಕೈ ಕಾಲು ತುಂಬಾ ನೋಯ್ತಾ ಇದೆ ಕಣ. ಆ ಹುಡುಗಿ ಮನ ಕಾಪಾಡಿದ್ದಕ್ಕೆ ನಿಮ್ಗೆ 2 ಸಿಕ್ಕಿದ್ದು. ಒಂದ್ ಚಾಪೆ, ಒಂದ್ ಮೈ ಕೈ ನೋವು. ನೀನ್ ಬರೀಲಿ. ತುಂಬಾ ನೋಯ್ತದ? ಹೊಸಿ ಉಪ್ಪಿನ ಕಾಟ ಕೊಟ್ರೆ ಕಮ್ಮಿ ಆಯ್ತದೆ. ನಾವ್ ಹೋಗಿ ಇಸ್ಕೊಂಬತ್ತೀನಿ, ಹಂಗೆ ಕಳಿಸ್ ಮಲಿಕಳಿ. ರೆಡಿಯೇನೋ? ನೀನ್ ಜೀವನದಲ್ಲಿ ಇದೇ ಕಣ ಒಳ್ಳೆ ಕೆಲಸ ಮಾಡ್ತಿರೋದು. ನೀನಾ? ನಾನೇ ನನ್ ಮಾನ ಕಾಪಾಡಿದಿಕ್ಕೆ ನಾನ್ ನಿಮ್ಗೆ ಇಷ್ಟು ಮಾಡ್ದೆ ಹೋದ್ರೆ ಹೇಗೆ? ಎಲ್ಲಿ? ಓ